ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋ ಲಾಸ್ಟ್ ವರೆಗೂ ನೋಡಿ. ನನಗೆ ಸಿಕ್ಕ ಸರ್ಪ್ರೈಸ್ ಗಿಫ್ಟ್ ಕೂಡ ತೋರಿಸ್ತೀನಿ. ಜೊತೆಗೆ ಇಡ್ಲಿ ಸಾಂಬಾರ್ ಚಟ್ನಿ ರೆಸಿಪಿ ಕೂಡ ಇವತ್ತು ಶೇರ್ ಮಾಡ್ಕೊಂಡಿದೀನಿ. ಹಾಗೆ ನಮ್ದೇ ಗಿಡದ ಹೂವನ್ನು ಕೂಡ ಕಟ್ಟಿ ಪೂಜೆ ಮಾಡಿದೀನಿ. ಬನ್ನಿ ವಿಡಿಯೋ ನೋಡ್ಕೊಂಡ್ ಬರೋಣ. ನಾನಿಲ್ಲಿ ಫಸ್ಟ್ಗೆನೆ ಇಡ್ಲಿಗೆ ಅಕ್ಕಿ ನೆನೆಸ್ಕೊಳ್ತಾ ಇದೀನಿ. ಇದು ಇಡ್ಲಿ ಅಕ್ಕಿ ಸಿಗುತ್ತಲ್ಲ, ಅದನ್ನೇ ಯೂಸ್ ಮಾಡ್ಕೊಂಡು ಇಡ್ಲಿ ಮಾಡೋದು. ನಾನು ಈ ರೀತಿ ಒಂದೇನಾದ್ರೂ ಮೆಜರ್ಮೆಂಟ್ ಕಪ್ ಇಟ್ಕೋಬೇಕು. ಕಪ್ ಆಗ್ಲಿ ಗ್ಲಾಸ್ ಆಗ್ಲಿ ಯಾವ್ದಾದ್ರು ಓಕೆ, ಮೆಜರ್ಮೆಂಟ್ಗೆ ಒಂದ್ ಇಟ್ಕೊಂಡ್ರೆ ಇಡ್ಲಿ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ನಾನು ಈ ಕಪ್ಪಲ್ಲಿ 3 ಕಪ್ ಅಷ್ಟು ಅಕ್ಕಿ ತಗೊಂಡಿದೀನಿ. 1 ಕಪ್ ಅಷ್ಟು ಉದ್ದಿನ ಬೇಳೆ, ಜೊತೆಗೆ 1 ಇಡಿಯಷ್ಟು ಸಬ್ಬಕ್ಕಿ. ಉದ್ದಿನ ಬೇಳೆ ಆದ್ರೂ ತಗೊಳ್ಳಿ ಅಥವಾ ಉಂಡೆ ಬೇಳೆ ಬರುತ್ತಲ್ಲ ಅದಾದ್ರೂ ತಗೊಳ್ಳಿ, ಚೆನ್ನಾಗೇ ಬರುತ್ತೆ ಎರಡೂ. ಹಾಗೆ 3 ಸಲ ಚೆನ್ನಾಗಿ ನೀರು ತೊಳೆದು ನೀರಲ್ಲಿ ಅಕ್ಕಿ ಬೇಳೆ ಎಲ್ಲಾನು ಚೆನ್ನಾಗಿ ತೊಳ್ಕೋಬೇಕು. ಲಾಸ್ಟ್ ಅಲ್ಲಿ ಹಾಕೋ ನೀರ್ನ ನಾನು ರುಬ್ಬಕ್ ಹಾಕೊಳ್ತೀನಿ. ಆದ್ರಿಂದ ಈ ರೀತಿ ಚೆನ್ನಾಗಿ ತೊಳ್ಕೊಂಡು ಒಂದು 5 to 6 ಅವರ್ಸ್ ಚೆನ್ನಾಗಿ ನೆನಿಬೇಕು. ನಾನಿಲ್ಲಿ ಒಂದು 10 ಗಂಟೆಗೆ ನೆನೆಸ್ಕೊಂಡೆ ಅಂದ್ರೆ ಸಂಜೆ 6ರಿಂದ 7 ಗಂಟೆಗೆ ರುಬ್ಕೊಳ್ತೀನಿ. ನೋಡಿ, ಇಡ್ಲಿ ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ. ಈಗ ರುಬ್ಕೊಂಡ್ ಬರ್ತಿದೀನಿ. ಫಸ್ಟ್ಗೆ ಉದ್ದಿನ ಬೇಳೆ ರುಬ್ಕೊಳ್ತೀನಿ. ತುಂಬಾನೇ ಸಾಫ್ಟ್ ಆಗಿ ರುಬ್ಕೋಬೇಕು ಉದ್ದಿನ ಬೇಳೆ. ನಿಮ್ಗೆ ಎಷ್ಟು ಸಾಫ್ಟ್ ರುಬ್ಕೊಳಕಾಗುತ್ತೋ ಅಷ್ಟು ಸಾಫ್ಟ್ ಆಗಿ ರುಬ್ಕೊಳ್ಳಿ. ಆಮೇಲೆ ಇಡ್ಲಿಗೋಸ್ಕರ ತುಂಬಾನೇ ನೀರ್ ಹಾಕ್ಬೇಡಿ. ಇಡ್ಲಿ ತುಂಬಾ ತೆಳುವಾದ್ರೆ ಚೆನ್ನಾಗಿರಲ್ಲ ತಿನ್ನಕ್ಕೆ. ಹಾಗೆ ಇವಾಗ ಅಕ್ಕಿನ ರುಬ್ಕೊಳ್ತೀನಿ. ನಾನು ಈ ನೀರ್ನೇನ್ ವೇಸ್ಟ್ ಮಾಡಲ್ಲ, ಅಕ್ಕಿ ರುಬ್ಬಕ್ಕೆಲ್ಲ ಹಾಕೊಳ್ತೀನಿ. ಇನ್ನು ಉಳಿದಿದ್ ನೀರ್ನ ಚಲ್ಕೊಳ್ತೀನಿ, ಅಂದ್ರೆ ಗಿಡಕ್ಕೋ ಏನನ್ನ ಹಾಕೊಳ್ತೀನಿ. ಅದಕ್ಕೆ ಒಂದ್ 3-4 ಸಲ ಅಕ್ಕಿ ತೊಳ್ಕೊಳ್ಳಿ ಅಂತ ಹೇಳಿದೆ ನಾನು ಆಗ್ಲೇ. ನೋಡಿ, ಈಗ ಅಕ್ಕಿನ ರುಬ್ಬಿದಾಯ್ತು. ಇದನ್ನು ಕೂಡ ಅಷ್ಟೇ, ನಿಮ್ಗೆ ಇಡ್ಲಿಗೆ ತುಂಬಾ ಸಾಫ್ಟ್ ಆಗಬೇಕು ಅಂದ್ರೆ ಸ್ವಲ್ಪ ನೈಸ್ ರುಬ್ಕೊಳ್ಳಿ. ಸ್ವಲ್ಪ ರವೆ ರವೆ ತರ ಬೇಕು ಅಂದ್ರೆ ಅಕ್ಕಿನ ಸ್ವಲ್ಪ ರವೆ ತರ ರುಬ್ಕೊಂಡ್ರು ಕೂಡ ಚೆನ್ನಾಗಿ ಬರುತ್ತೆ. ನಾನು ಒಂದ್ಸರ್ತಿ ಹಂಗ್ ಮಾಡ್ತೀನಿ, ಒಂದ್ಸರ್ತಿ ಫುಲ್ ನೈಸ್ ಆಗಿ ಮಾಡ್ತೀನಿ. ನೋಡಿ, ಈಗ ಅಕ್ಕಿ ಎಲ್ಲ ರುಬ್ಬಿದಾಯ್ತಲ್ಲ, ಜೊತೆಗೆ ಸಬ್ಬಕ್ಕಿನ ಹಾಕೊಂಡು ರುಬ್ಕೊಂಡಿದ್ದೆ ಲಾಸ್ಟ್ ಅಲ್ಲಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಒಂದ್ 5 ನಿಮಿಷ ಚೆನ್ನಾಗಿ ಉದ್ದಿನ ಬೇಳೆ ಅಕ್ಕಿ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಅದಿವರೆಗೂ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿ. ನೀವು ಸೌಟಲ್ಲಿ ಇದ್ರಲ್ಲ ಮಿಕ್ಸ್ ಮಾಡ್ತೀನಿ ಅಂದ್ರೆ ಅಷ್ಟು ನೀಟಾಗಿ ಮಿಕ್ಸ್ ಆಗಲ್ಲ. ಆದ್ರಿಂದ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವಿಲ್ಲಿ ಮಿಕ್ಸ್ ಮಾಡೋದ್ರಿಂದನೇ ಆ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಇಲ್ಲಾಂದ್ರೆ ಉದ್ದಿನ ಬೇಳೆ ಒಂದ್ ಕಡೆ ಅಕ್ಕಿ ಹಿಟ್ಟು ಒಂದ್ ಕಡೆ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಇಡ್ಲಿ ಬರಲ್ಲ. ಆದ್ರಿಂದ ಒಂದ್ 5 ನಿಮಿಷ ಟೈಮ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ನಂಗೆ ಪಾತ್ರೆ ತುಂಬಾ ಚಿಕ್ಕದಾಯ್ತು, ಯಾಕೆಂದ್ರೆ ಹಿಟ್ಟು ಉಬ್ಬಿದ್ರೆ ಪಾತ್ರೆಯಿಂದ ಎಲ್ಲ ಚೆಲ್ಬಿಡುತ್ತೆ. ಆದ್ರಿಂದ ನಾನಲ್ಲಿ ಒಂದು ಸ್ಟೀಲ್ ಬಾಕ್ಸ್ಗೆ ಹಿಟ್ಟನ್ನೆಲ್ಲ ಹಾಕಿಟ್ಕೊಳ್ತಿದೀನಿ. ನೋಡಿ, ನೆಕ್ಸ್ಟ್ ಡೇ ಹೆಂಗ್ ಉಬ್ಬಿದೆ ಅಂತ. ನಾನು ಕೆಳಗಡೆ ಒಂದು ತಟ್ಟೆ ಇಟ್ಟಿರ್ತೀನಿ. ಆದ್ರೂ ಅಕಸ್ಮಾತ್ ಕೆಳಗಡೆ ಏನಾದ್ರು ಬಂದತ್ತು ಅಂತ, ಈ ಬೇಸಿಗೆ ಕಾಲ ಸ್ವಲ್ಪ ಬೇಗನೆ ಹುಳಿ ಬರುತ್ತಲ್ವ ಹಿಟ್ಟು, ಆದ್ರಿಂದ ಒಂದು ಪ್ಲೇಟ್ ಇಡೋದು ಒಳ್ಳೇದು. ನೋಡಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ಇಡ್ಲಿ ಹಿಟ್ಟು ತಗೊಂಡು ಇನ್ನು ಮಿಕ್ಕಿದನ್ನ ಫ್ರಿಜ್ ಇಟ್ಕೊಂಡಿದೀನಿ. ನಾನಿಲ್ಲಿ ಸಾಲ್ಟ್ ಮಾತ್ರನೇ ಹಾಕೋದು, ಯಾವುದೇ ರೀತಿ ಸೋಡಾ ಏನು ಹಾಕಲ್ಲ. ಚಳಿಗಾಲದಲ್ಲಿ ಮಾತ್ರ, ಚಳಿ ಅಥವಾ ಮಳೆಗಾಲದಲ್ಲಿ ಸ್ವಲ್ಪ ಸೋಡಾ ಯೂಸ್ ಮಾಡ್ತೀನಿ. ಇನ್ನು ಬೇಸಿಗೆಗಾಲ ಫುಲ್ಲು ನಾನು ಸೋಡಾ ಏನು ಯೂಸ್ ಮಾಡಲ್ಲ, ಇಡ್ಲಿಗಾಗ್ಲಿ ದೋಸೆಗಾಗ್ಲಿ. ನಮ್ಗೀಗ ಉಪ್ಪು ಹಾಕೊಂಡು ಸ್ವಲ್ಪ ಹಿಟ್ಟೇನ ಗಟ್ಟಿ ಇದ್ರೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಳ್ತೀನಿ. ಬನ್ನಿ ಈಗ ಇಡ್ಲಿಗೆ ಸಾಂಬಾರ್ ಜೊತೆಗೆ ಚಟ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ 1 ಕಪ್ ಅಷ್ಟು ತೊಗರಿ ಬೇಳೆ ತಗೊಂಡಿದೀನಿ. ಇದನ್ನು ಕೂಡ ಚೆನ್ನಾಗಿ ತೊಳ್ಕೊಂಡು ನಮ್ಗೆ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡಿದೀನಿ. ನಾನಿಲ್ಲಿ ಒಂದು 7ರಿಂದ 8 ಟೊಮೊಟೊನ ಈ ರೀತಿ ಕಟ್ ಮಾಡಿ ಹಾಕೊಳ್ತೀನಿ, ಯಾಕೆಂದ್ರೆ ಇದು ಸಿಪ್ಪೆ ತೆಕ್ಕೋಬೇಕಾಗುತ್ತೆ. ಅದಕ್ಕೆ ಇದನ್ನ ಈಗ ಒಂದು 3 ವಿಸಿಲು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಳೆ ಬೇಯಿಸ್ಕೋಬೇಕು. 1/4 ಸ್ಪೂನ್ ಅರಿಶಿನ, 1/4 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು 3 ವಿಸಿಲು ಚೆನ್ನಾಗಿ ಕೂಗಿಸ್ಕೊಳ್ಳೋಣ. ಹಾಗೆ ಈ ಬೇಳೆ ಬೇಯೋದ್ರೊಳಗಡೆ ನಾವು ಸಾಂಬಾರ್ಗೆ ಏನ್ ಬೇಕು, ಚಟ್ನಿಗೆ ಏನ್ ಬೇಕು ಅವೆಲ್ಲ ರೆಡಿ ಮಾಡ್ಕೋಬೇಕು. ಈಗ ಇದನ್ನ ಕುಕ್ಕರ್ ತಗೊಂಡೋಗಿ ಸ್ಟವ್ ಮೇಲೆ ಇಟ್ಟು 3 ವಿಸಿಲ್ ಕೂಗಿಸ್ಕೊಳ್ಳೋದ್ರೊಳಗಡೆ ಚಟ್ನಿ ರೆಡಿ ಮಾಡ್ಕೊಡ್ತೀನಿ. ನೋಡಿ, ಇಲ್ಲಿ ನಾನು ಕಾಯಿ ತುರಿ ಒಂದು ಅರ್ಧ ಕಪ್ ಅಷ್ಟು, ನಮ್ಗೆ ಚಟ್ನಿ ಎಷ್ಟು ಬೇಕು ಅಂತ ನೋಡ್ಕೊಂಡು ಕಾಯಿ ತುರಿ ಹಾಕೊಳ್ತೀನಿ. ನಾನಿಲ್ಲಿ ಒಂದು ಅರ್ಧ ಕಪ್ ಅಷ್ಟು ಕಾಯಿ ತುರಿ, ಸ್ವಲ್ಪ ಕಾಯಿನ ಜಾಸ್ತಿನೇ ಯೂಸ್ ಮಾಡ್ತೀನಿ. ಹಾಗೆ ಸ್ವಲ್ಪ ಕಡಲೆ ಬೀಜ, ಹುರಿದಿರುವಂತ ಹಸಿಮೆಣಸಿನ್ಕಾಯಿ, ಕರಿಬೇವು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ. ಒಂದು ಅರ್ಧ ಬೆಳ್ಳುಳ್ಳಿ, ಅಂದ್ರೆ ಒಂದು 7-8 ಎಸ್ಲಷ್ಟು. ಒಂದ್ ಚಿಕ್ಕದಾಗಿ 1-2 ತೊಳೆ ಅಂತಾರಲ್ಲ ಅದನ್ನ ಹುಣಸೆ ಹಣ್ಣು, ಜೊತೆಗೆ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ನಿಮ್ಗೆ ಇಷ್ಟ ಬಂದಷ್ಟು ಹಾಕೋಬಹುದು, ಚೆನ್ನಾಗಿರುತ್ತೆ ಟೇಸ್ಟ್.
ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಚಟ್ನಿ ಇರ್ಲಿ ಅಂತ ನಾನು ಈ ರೀತಿ ಗಟ್ಟಿಯಾಗಿ ರುಬ್ಕೊಳ್ತೀನಿ. ಯಾಕೆಂದ್ರೆ ಉಳಿದ್ರೆ ರೈಸ್ ತಿನ್ನಕ್ಕೂ ಕೂಡ ಚಟ್ನಿ ಚೆನ್ನಾಗಿರುತ್ತೆ, ಆದ್ರಿಂದ ಈ ರೀತಿ ಮಾಡ್ಕೊಳ್ತೀನಿ. ನೋಡಿ, ಇಷ್ಟು ಗಟ್ಟಿಯಾಗಿ ಮಾಡ್ಕೊಂಡಿದೀನಿ. ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿ ಚಟ್ನಿ ತೆಕ್ಕೊಂಡು ಸ್ವಲ್ಪ ನೀರ್ ಹಾಕಿ ಮತ್ತೆ ಒಂದು ರೌಂಡ್ ಹೊಡ್ಕೊಂಡ್ರೆ ಇಷ್ಟು ನೀಟಾಗಿ ಚಟ್ನಿ ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಇಂಗು, ಸಾಸಿವೆ, ಜೀರಿಗೆ, ಕರಿಬೇವು ಹಾಕೊಂಡು ಸಿಡಿಸ್ಕೊಂಡು ಈ ಚಟ್ನಿಗೆ ಸೇರಿಸ್ಕೊಂಡ್ರೆ ಚಟ್ನಿ ರೆಡಿ ಆಯ್ತು. ಈಗ ಸಾಂಬಾರ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ನಾನಿಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕೊಂಡು ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್, ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡು ಕುಟ್ಬಿಟ್ಟು ಪುಡಿ ಹಾಕೊಂಡಿದೀನಿ. ಸಾಂಬಾರ್ಗೆ ಖಾರಕ್ಕೆ ಸ್ವಲ್ಪ ಸಾಂಬಾರ್ ಪೌಡರ್ ಮತ್ತೆ ಧನಿಯಾ ಪೌಡರ್ ಜೊತೆಗೆ ರಸಂ ಪೌಡರ್ ಇವು ಮೂರನ್ನು ಹಾಕೊಂಡು ಸ್ವಲ್ಪ ಅರಿಶಿನ ಹಾಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಎಲ್ಲ ಸೇರಿ 1 ನಿಮಿಷ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮ್ ಮೇಲೆ ಇಟ್ಕೊಳ್ಳಿ ಇದನ್ನ ಫ್ರೈ ಮಾಡ್ಬೇಕಾದ್ರೆ. ಈಗ ಬೇಳೆ ಟೊಮೊಟೊ ಬೇಯಿಸ್ಕೊಂಡಿದ್ವಲ್ಲ ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಫಿಲ್ಟರ್ ಮಾಡ್ಕೊಂಡಿದೀನಿ. ಆ ನೀರನ್ನ ಇವಾಗ ಸಾಂಬಾರ್ಗೆ ಸೇರಿಸ್ಕೊಳ್ತೀನಿ. ಇದು ಈಗ ಒಂದು 5 ನಿಂದ 10 ನಿಮಿಷನೇ ಚೆನ್ನಾಗಿ ಸಾಂಬಾರ್ ಕುದಿಬೇಕು. ಚೆನ್ನಾಗಿ ಕುದಿದ್ರೆ ಈ ಇಡ್ಲಿಗೆ ಈ ಸಾಂಬಾರ್ ತುಂಬಾನೇ ಟೇಸ್ಟ್ ಕೊಡುತ್ತೆ. ನಿಮ್ಗೆ ಏನಾದ್ರೂ ಬೇಕು ಅಂದ್ರೆ ಒಂದ್ ಅರ್ಧ ಉಂಡೆಷ್ಟು ಬೆಲ್ಲ ಹಾಕೊಳ್ಳಿ, ಅದನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ನಮ್ಮ ಮನೆಯಲ್ಲಿ ಬೆಲ್ಲ ಅಷ್ಟು ಯೂಸ್ ಮಾಡಲ್ಲ, ಮಕ್ಳಿಗೆ ಬೇಕು ಅಂದ್ರೆ ಸ್ವಲ್ಪ ಹಾಕ್ಬಿಟ್ಟು ಕೊಡ್ತೀನಿ ಅಷ್ಟೇ. ಈಗ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನ ಈಗ ಕುದಿಸ್ಕೊಳ್ಳೋಣ. ಕುದ್ಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸೈಡ್ ಇಟ್ಕೊಂಡ್ರೆ ಇಡ್ಲಿ ಸಾಂಬಾರ್ ರೆಡಿ ಆಯ್ತು. ಒಳ್ಳೆ ಟೇಸ್ಟ್ ಇರುತ್ತೆ. ಎಷ್ಟು ಸಿಂಪಲ್ ಆಗಿ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ ಇದು. ಈಗ ಚಟ್ನಿ ರೆಡಿ, ಸಾಂಬಾರ್ ರೆಡಿ, ಜೊತೆಗೆ ಇಡ್ಲಿ ಕೂಡ ರೆಡಿ ಮಾಡ್ಬೇಕಲ್ಲ. ಬನ್ನಿ ಇಡ್ಲಿ ಹೇಗ್ ಮಾಡೋದು ಅಂತ ನೋಡ್ಕೊಂಬರೋಣ. ಆಗ್ಲೇ ಎಲ್ಲ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಟಿದ್ನಲ್ಲ, 1 ಅವರ್ 2 ಅವರ್ ಆಯ್ತು. ಈಗ ಇದಕ್ಕೆ ಇಡ್ಲಿ ಹಾಕೊಳ್ಳೋಣ. ನಾನಿಲ್ಲಿ ಇವತ್ತು ತಟ್ಟೆ ಇಡ್ಲಿ ಮಾಡ್ತಿದ್ದೀನಿ, ಆದ್ರಿಂದ ತಟ್ಟೆ ಸ್ಟ್ಯಾಂಡ್ ತಗೊಂಡಿದ್ದೀನಿ. ನಾರ್ಮಲ್ ಇಡ್ಲಿನೂ ಮಾಡ್ತೀನಿ, ತಟ್ಟೆ ಇಡ್ಲಿನೂ ಜೊತೆಗೆ ಇಡ್ತೀನಿ. ಬಿಸಿ ಬಿಸಿ ತಿನ್ನಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಈ ರೀತಿ 1/4 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಎಲ್ಲಾ ತಟ್ಟೆಗಳು ಬಳ್ಕೊಂಡಾದ್ಮೇಲೆ ಈ ಹಿಟ್ಟನ್ನ ತಟ್ಟೆಗಳಿಗೆ ಹಾಕೋಬೇಕು. ಸ್ವಲ್ಪ ಉಬ್ಬಿ ಬಂದಿರುತ್ತೆ, ಯಾಕೆಂದ್ರೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಟಿರ್ತೀವಲ್ಲ, ಹಂಗಾಗಿ ಮತ್ತೆ ಏನ್ ಮಿಕ್ಸ್ ಮಾಡೋದು ಬೇಡ. ಹಿಟ್ಟನ್ನ ಹಂಗೆ ಡೈರೆಕ್ಟ್ ಆಗಿ ತಗೊಂಡು ಹಾಕಿ ಮಿಕ್ಸ್ ಮಾಡಿದ್ರೆ ಮತ್ತೆ ಅದು ಫ್ಲಫಿನೆಸ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಆದ್ರಿಂದ ಮಿಕ್ಸ್ ಮಾಡ್ದೇನೆ ಈ ಹಿಟ್ಟನ್ನ ಪ್ಲೇಟ್ಗೆ ಹಾಕೋಬೇಕು. ಅವಾಗ ಚೆನ್ನಾಗಿ ಇಡ್ಲಿ ಸಾಫ್ಟ್ ಆಗಿ ಬರುತ್ತೆ. ತೋರಿಸ್ತೀನಿ ನಿಮ್ಗೆ ಎಷ್ಟು ಚೆನ್ನಾಗಿ ಬರುತ್ತೆ ಇಡ್ಲಿ ಅಂತ. ಈ ರೀತಿ ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಅಷ್ಟೇ, ಅಂದ್ರೆ 3/4ಗಿಂತ ಕಮ್ಮಿ ಇರಬೇಕು, ಒಂದು ಅರ್ಧದಲ್ಲಿ ಸ್ವಲ್ಪ ಎದ್ದೇಳಬೇಕು ಅಷ್ಟೇ ಇರಬೇಕು ಇಡ್ಲಿ. ಇಡ್ಲಿ ಫುಲ್ ಉಬ್ಬದ್ಮೇಲೆ ಚೆನ್ನಾಗಿ ಪ್ಲೇಟ್ ಎಲ್ಲ ತುಂಬಾ ಆಗ್ಬಿಡುತ್ತೆ. ಆದ್ರಿಂದ ಸ್ವಲ್ಪ ನೋಡ್ಕೊಂಡು ಕಮ್ಮಿನೇ ಹಾಕೊಳ್ಳಿ. ನಾನಿಲ್ಲಿ 1/4 ಸ್ಪೂನ್ ಅಷ್ಟು ಸೌಟ್ ಬರುತ್ತಲ್ಲ ಅಷ್ಟು ಹಾಕೊಳ್ತಿದೀನಿ ಅಷ್ಟೇ. ನೋಡಿ, ಕರೆಕ್ಟಾಗಿ ಆಲ್ಮೋಸ್ಟ್ ಅಲ್ಲಿ ಅರ್ಧನೇ ಇರೋದು ಅನ್ಸುತ್ತೆ. ಅಷ್ಟು ಇಟ್ಕೊಂಡ್ರೆ ಸಾಕು. ಇದನ್ನೆಲ್ಲ ಈಗ ಸ್ಟ್ಯಾಂಡ್ಗೆ ಇಟ್ಕೊಳ್ಳೋಣ. ನಂದು ಇಡ್ಲಿ ಪಾತ್ರೆಗೆ 4 ಪ್ಲೇಟ್ ಅಷ್ಟೇ ಹಿಡಿಯೋದು, ಆದ್ರಿಂದ ಈ ರೀತಿ ತಗೊಂಡಿದ್ದೀನಿ ನಾನು. ಹಸ್ಬೆಂಡ್ಗೆ ತಟ್ಟೆ ಇಡ್ಲಿ ಅಂದ್ರೆ ಇಷ್ಟ, ಆದ್ರಿಂದ ಒಂದ್ಸರ್ತಿ ತಟ್ಟೆ ಇಡ್ಲಿನೂ ಇಡ್ತೀನಿ, ಆಮೇಲೆ ಚಿಕ್ಕ ಇಡ್ಲಿನೂ ಇಡ್ತೀನಿ. ಮಕ್ಕಳ ಬಾಕ್ಸ್ಗೆಲ್ಲ ಪುಟ್ ಇಡ್ಲಿನೇ ಚೆನ್ನಾಗಿರೋದಲ್ವಾ, ಆದ್ರಿಂದ ಅದನ್ನು ಇಡ್ತೀನಿ. ಹಾಗೆ ತಟ್ಟೆ ಇಡ್ಲಿನೂ ಕೂಡ ಒಂದ್ಸರ್ತಿ ಇಡ್ತೀನಿ. ಇದನ್ನ ಒಂದು 10 ಅಥವಾ 12 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇಡ್ಲಿ ಚೆನ್ನಾಗಿ ಬೆಂದ್ಮೇಲೆ ತೆಗೆದ್ಬಿಟ್ಟು 1-2 ನಿಮಿಷ ಸೈಡ್ಗೆ ಇಡೋಣ. ಬಿಸಿ ಬಿಸಿ ತೆಗೆದ್ರೆ ಇಡ್ಲಿ ನೀಟಾಗಿ ಬರಲ್ಲ, ಆದ್ರಿಂದ 1-2 ನಿಮಿಷ ತೆಗೆದು ಸೈಡ್ಗೆ ಇಡಬೇಕು. ತಣ್ಣಗಾದ್ಮೇಲೆ ಆಮೇಲೆ ಒಂದು ನೈಫ್ ಆಗ್ಲಿ ಒಂಥರ ಸ್ಪೂನ್ ಆಗ್ಲಿ ತಗೊಂಡು ಇಡ್ಲಿ ಸುತ್ತು ಸ್ವಲ್ಪ ಅದ್ ಮಾಡಿದ್ರೆ ಕ್ಲೀನ್ ಆಗಿ ಬರುತ್ತೆ ಇಡ್ಲಿಗಳು. ನೋಡಿ, ಬಿಸಿ ಬಿಸಿ ಇದೆ. ಈಗ ಸ್ವಲ್ಪ ತಣ್ಣಗಾಯ್ತು. ನಾನಿಲ್ಲಿ ಸ್ಪೂನ್ ಅಲ್ಲೇನೆ ತೆಗಿತಿದ್ದೀನಿ. ನೋಡಿ ಇಡ್ಲಿ ಎಷ್ಟು ಸಾಫ್ಟ್ ಆಗಿ ಬರುತ್ತೆ ಅಂತ. ಪ್ಲೇಟ್ಗೂ ಕೂಡ ಅಂಟ್ಕೊಳ್ಳಲ್ಲ. ಬಿಸಿ ಬಿಸಿ ತೆಗೆದ್ರೆ ಸ್ವಲ್ಪ ಬೇಗ ಪ್ಲೇಟ್ ಅಂಟ್ಕೊಳ್ಳುತ್ತೆ. ಇದಕ್ಕೆ ಸ್ವಲ್ಪ ತಣ್ಣಗಾದ್ಮೇಲೆ ಇಡ್ಲಿ ತೆಗೆದ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಇಡ್ಲಿಗಳೆಲ್ಲ ತೆಕ್ಕೊಂಡಾಯ್ತು. ನಾನಿವತ್ತು ಸಾಂಬಾರ್, ಚಟ್ನಿ, ಇಡ್ಲಿ ಒಳ್ಳೆ ಕಾಂಬಿನೇಷನ್ ಇತ್ತು. ತುಂಬಾನೇ ಚೆನ್ನಾಗಿ ಕೂಡ ಬಂದಿತ್ತು. ಒಂದ್ಸರ್ತಿ ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಬನ್ನಿ
ಇವತ್ತು ನಮ್ದೇ ಗಿಡದ್ದು ಹೂವಗಳನ್ನೆಲ್ಲ ಬಿಡಿಸ್ಕೊಂಡು ಕಟ್ಬಿಟ್ಟು ದೇವ್ರಿಗೆ ಹಾಕೋಣ ಅಂತ. ನೋಡಿ ಎಷ್ಟು ಹೂವು ಬಿಟ್ಟಿದೆ ಅಂತ. ಇದು ಕನಗಲ್ ಗಿಡ, ಒಳ್ಳೆ ಬಿಸಿಲು, ಹಾಗೆ ನೀರು ಎಲ್ಲ ಚೆನ್ನಾಗಿ ಸಿಗುತ್ತೆ ಇದಕ್ಕೆ, ಆದ್ರಿಂದ ಚೆನ್ನಾಗಿ ಹೂವು ಬಿಟ್ಟಿದೆ. ಇದು ಜೊತೆ ಇಟ್ಟಿರೋ ಗಿಡಗಳು ಇನ್ನೂ ಹೂವು ಬರ್ತಿಲ್ಲ, ಯಾಕೆಂದ್ರೆ ಅಲ್ಲಿ ನೆರಳಿದೆ. ಆದ್ರಿಂದ ಇದು ಮಾತ್ರ ತುಂಬಾ ಚೆನ್ನಾಗಿ ಹೂವು ಬಿಡುತ್ತೆ. ನಿಮ್ಗೆ ತೋರಿಸ್ತೀನಿ ಎಷ್ಟು ಹೂವು ಆಗುತ್ತೆ ಅಂತ. ಇಲ್ಲಿ ಹಸ್ಬೆಂಡು ಕೂಡ ಅದಿತಿ ಇಬ್ರು ಸೇರ್ಕೊಂಡು ಇಷ್ಟು ಹೂವು ಬಿಡಿಸ್ಕೊ ಬಂದಿದ್ದಾರೆ. ನಾನು ಅಷ್ಟೊಳಗಡೆ ದೇವ್ರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಅವರು ಬಿಡಿಸ್ಕೊ ಬಂದು ಕೊಟ್ಟಲ್ಲ, ಈಗ ಕಟ್ಬಿಟ್ಟು ದೇವ್ರಿಗೆ ಹಾಕೋಣ ಅಂತ. ನನಗೆ ಹೂವು ಕಟ್ಟೋದು ಬರುತ್ತೆ, ಯಾಕೆಂದ್ರೆ ಅಮ್ಮ ಮೊದಲು ಹೂವಿನ ವ್ಯಾಪಾರ ಮಾಡ್ತಾ ಇದ್ರು. ಅವಾಗ ಸ್ವಲ್ಪ ಎಲ್ಲ ಕಟ್ಬಿಟ್ಟು ರೂಢಿ ಇದೆ. ಆದ್ರಿಂದ ನನಗೆ ಎಲ್ಲಾ ತರದ ಹೂವನ್ನು ಕಟ್ಟಕ್ಕೆ ಬರುತ್ತೆ. ಹಾಗೆ ಇಲ್ಲಿ ನೈಬರ್ ಅವರ ಮಗು ಇದು, ಅವನು ಮನೆಗೆ ಆಟಾಡಕ್ಕೆ ಬರ್ತಾ ಇರ್ತಾನೆ. ಇಲ್ಲಿ ವಿಡಿಯೋಗೆ ಆಯ್ ಮಾಡು ಅಂದ್ರೆ ಅವನು ಫೋಟೋ ತೆಗಿತಾ ಇದೀವಿ ಅಂತ ಪೋಸ್ ಕೊಡ್ತಿದ್ದಾನೆ. ನೋಡಿ ಇಷ್ಟು ಹೂವು ಆಯ್ತು, ಎಷ್ಟು ಚೆನ್ನಾಗಿದೆ ಅಲ್ವಾ. ಹಾಗೆ ನಮ್ದೇ ಗಿಡದ್ದು ಹೂವು ಈ ರೀತಿ ಕಟ್ಬಿಟ್ಟು ದೇವ್ರಿಗೆ ಹಾಕಿದ್ರೆ ಏನೋ ಸಮಾಧಾನ ಆಗುತ್ತೆ. ನಾವು ಹೂವು ಗಿಡ ಎಲ್ಲ ಬೆಳೆಸಿದ್ದು ಕೂಡ ಒಂದು ಸಾರ್ಥಕ ಅನ್ಸುತ್ತೆ. ಹೂವಿನ ಗಿಡ ಅದಕ್ಕೋಸ್ಕರನೇ ಅಲ್ವಾ ಬೆಳೆಸೋದು. ನಾನು ಈ ರೀತಿ ಅವಾಗ ಬಿಡಿಸ್ಕೊಂಡು ಕಟ್ಬಿಟ್ಟು ಹಾಕ್ತೀನಿ. ಡೈಲಿ ಏನ್ ಬಿಡಿಸ್ಕೊಂಡು ಹಾಕಲ್ಲ, ಯಾಕೆಂದ್ರೆ ಸ್ವಲ್ಪ ಜಾಸ್ತಿ ಆದ್ರೆ ಕಟ್ಬಿಟ್ಟು ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ. ನೋಡಿ ಇವಾಗ ದೇವ್ರಿಗೆಲ್ಲ ಮುಡಿಸಿದೀನಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಸ್ವಲ್ಪ ಹೂವು ಬಿಟ್ರು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಕೊಂಡ್ಕೊಂಬಂದು ಹಾಕಿದ್ರು ಚೆನ್ನಾಗಿರುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಏನು ಈ ರೀತಿ ಬೆಳೆದು ಹಾಕಿದ್ರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಹಾಗೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ಒಂದು ಸರ್ಪ್ರೈಸ್ ಇದೆ ಈ ವಿಡಿಯೋದಲ್ಲಿ ಅಂತ ಹೇಳಿದೆ. ಅದೇನಪ್ಪಾ ಅಂದ್ರೆ ನನ್ನ ತಮ್ಮ ನನಗೋಸ್ಕರ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾನೆ. ಅದೇನಪ್ಪಾ ಅಂದ್ರೆ ಇದು ಫ್ರಿಡ್ಜ್. ನನ್ನ ತಮ್ಮ ಇದ್ದಕ್ಕಿದ್ದಾಗೆ ಫೋನ್ ಮಾಡಿ ಹೊರಗಡೆ ಹೋಗು ಅಂದ. ಹೊರಗಡೆ ಹೋದ್ರೆ ನೋಡಿದ್ರೆ ನನ್ಗೋಸ್ಕರ ಈ ಫ್ರಿಡ್ಜ್ ನ ಆರ್ಡರ್ ಮಾಡಿದ್ದಾನೆ. ನಮ್ಮ ಮನೆಯಲ್ಲಿ ಆಲ್ರೆಡಿ 2 ಫ್ರಿಡ್ಜ್ ಇದೆ ಅಂತ ನಿಮ್ಗೆ ಗೊತ್ತು, 2 ಕೂಡ ಹಳೇದಾಗಿದೆ ಅಂತ ಅವನು ಹೊಸ ಫ್ರಿಡ್ಜ್ ನ ಆರ್ಡರ್ ಮಾಡಿದ್ದ. ಈ ಸರ್ಪ್ರೈಸ್ ಗಿಫ್ಟ್ ಹೇಗಿತ್ತು, ನನಗಂತೂ ತುಂಬಾನೇ ಖುಷಿ ಆಯ್ತು. ಹಾಗೆ ಇದನ್ನ ನೋಡ್ಲೇಬೇಕು ಅಂತ ಹಾಗೆ ತಕ್ಷಣನೇ ಓಪನ್ ಮಾಡ್ತಾ ಇದ್ದೀನಿ ನಾನು. ಅವ್ರು ಬಂದು ಓಪನ್ ಮಾಡ್ಕೊಡ್ತಾರೆ, ಆದ್ರೆ ನನಗೆ ಅದಿವರೆಗೂ ಕುತೂಹಲ ತಡೆಯಕ್ಕಾಗಿಲ್ಲ. ಇದ್ದಕ್ಕಿದ್ದಂಗೆನೇನೆ ತಂದ್ರೆ ಅದೊಂದು ಸ್ವಲ್ಪ ಸರ್ಪ್ರೈಸ್ ಅಲ್ವಾ. ಗೊತ್ತಿದ್ರೆ ನಾನು ಫಸ್ಟೇ ನೋಡಿರ್ತಿದ್ದೆ ಈ ತರ ಇದೆ ಅಂತ. ಆಮೇಲೆ ಓಪನ್ ಮಾಡ್ತಾ ಇರಲಿಲ್ಲ. ಅದು ಹೇಗಿದೆ ಅಂತ ನೋಡೋ ಕುತೂಹಲ ಅಂತ ತುಂಬಾ ಇತ್ತು. ಆದ್ರಿಂದ ನಾನೇ ಕಷ್ಟಪಟ್ಟು ಓಪನ್ ಮಾಡ್ತಾ ಇದೀನಿ, ಆದ್ರೂ ಅದಾಗಿಲ್ಲ. ಆಮೇಲೆ ಬಂದು ಹಸ್ಬೆಂಡ್ ಓಪನ್ ಮಾಡಿಕೊಟ್ರು. ಆ ಬಾಕ್ಸ್ ಮೇಲೆಯಿಂದ ಎತ್ತಕ್ ಆಗಿಲ್ಲ, ನನಗೆ ಸ್ವಲ್ಪ ಬೆಂಡ್ ಮಾಡ್ಬೇಕಿತ್ತು. ನೋಡಿ ಫ್ರಿಡ್ಜ್ ಎಷ್ಟು ಚೆನ್ನಾಗಿದೆ ಅಂತ. ಅವನಿಗೆ ಕಲರ್ ಕೂಡ ನನಗೆ ತುಂಬಾನೇ ಇಷ್ಟ ಆಯ್ತು, ಯಾಕೆಂದ್ರೆ ನಮ್ಮ ಮನೇಲಿ ಆಲ್ರೆಡಿ ಗ್ರೇ ಕಲರ್ ಇದೆ ಒಂದು ಫ್ರಿಡ್ಜ್. ಇದನ್ನು ಕೂಡ ಗ್ರೇ ಕಲರ್, ಇನ್ನೊಂದು ಸ್ವಲ್ಪ ಡಾರ್ಕ್ ಆಗಿದೆ ಅಷ್ಟೇ. ಹಾಗೆ ಇದು ಕೂಡ ತುಂಬಾ ಚೆನ್ನಾಗಿದೆ ಕಲರು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇನ್ನು ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ. ಅವರು ಇನ್ಸ್ಟಾಲೇಷನ್ ಬರ್ತಾರಲ್ವಾ, ಅವ್ರೇನು ಓಪನ್ ಮಾಡೋದು ಬೇಡ ಅಂತ ನಾನೇ ಓಪನ್ ಮಾಡ್ಬಿಡ್ತಾ ಇದೀನಿ. ಈ ರೀತಿ ಓಪನ್ ಮಾಡೋದು ತಪ್ಪು, ಯಾಕೆಂದ್ರೆ ಡ್ಯಾಮೇಜ್ ಏನಾನ ಇದ್ರೆ ಅವರು ವಾಪಸ್ ತಗೊಳಲ್ಲ. ಆದ್ರಿಂದ ನೀವು ಈ ರೀತಿ ಓಪನ್ ಮಾಡಬೇಡಿ. ನಾನು ವಿಡಿಯೋ ಮಾಡ್ಕೊಳ್ತಿದ್ದೆ ಅಲ್ವಾ, ಆದ್ರಿಂದ ಓಪನ್ ಮಾಡಿದೆ ಅಷ್ಟೇ. ಬರ್ಬೇಕಾದ್ರೆ ಏನಾದ್ರು ಡ್ಯಾಮೇಜ್ ಇವೆಲ್ಲ ಆಗಿರುತ್ತೆ, ಆದ್ರಿಂದ ಅವ್ರು ಬಂದ್ಮೇಲೆ ಓಪನ್ ಮಾಡಿಸ್ಕೊಳ್ಳೋದೇ ಒಳ್ಳೇದು. ಇಲ್ಲ ತಂದು ಕೊಡ್ತಾರಲ್ಲ, ಅವ್ರಿದ್ದಾಗೇನೆ ಓಪನ್ ಮಾಡಿಸ್ಕೊಂಡ್ರೆ ಒಳ್ಳೇದು. ನಾನು ವಿಡಿಯೋ ಮಾಡ್ತಿದ್ರಿಂದ ನನಗೆ ಓಪನ್ ಮಾಡಿದೆ. ನೋಡಿ ಈ ರೀತಿ ಇದೆ. ಮೇಲ್ಗಡೆ ಫ್ರೀಸರು, ಕೆಳಗಡೆ ಫ್ರಿಡ್ಜು. ಹಾಗೆ ಇದ್ರ ಬಗ್ಗೆ ಕೂಡ ಹೇಳ್ತೀನಿ ನಿಮ್ಗೆ. ನೋಡಿ ಈ ರೀತಿ ಎಲ್ಲ ಗ್ಲಾಸ್ ಇದೆ, ಸ್ಟ್ಯಾಂಡ್ಸ್ ಬರುತ್ತಲ್ಲ ಅವೆಲ್ಲ. ಹಾಗೆ ಇವಕ್ಕೆಲ್ಲಾನು ಕೂಡ ಹೊಸ ಫ್ರಿಡ್ಜ್ ಹಾಕೋಣ, ಎಲ್ಲ ಹೊಸದಾಗಿ ತಗೋಬೇಕು ಅಂತ ಆಸೆ ಆಯ್ತು. ಮತ್ತೆ ಎಲ್ಲ ಆರ್ಡರ್ ಮಾಡ್ಕೊಂಡೆ, ಅವನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇದು ಮೇಲ್ಗಡೆ ಫ್ರೀಸರ್ ಇದೆಯಲ್ಲ, ಇದನ್ನ ಫ್ರಿಡ್ಜ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೋಬಹುದು. ಜೊತೆಗೆ ಫ್ರೀಸರ್ ಏನ್ ಬೇಡ ಅಂದ್ರೆ ಆಫ್ ಕೂಡ ಮಾಡ್ಕೋಬಹುದು. ಫ್ರೀಸರ್ನು ಕೂಡ ತುಂಬಾ ಹೈ ಮಾಡ್ಕೊಂಡು 1 ಅವರ್ ಅಲ್ಲೇ ಚೆನ್ನಾಗಿ ಐಸ್ ಕ್ರೀಮು ಐಸು ಎಲ್ಲ ಫಾಸ್ಟ್ ಆಗಿ ಮಾಡ್ಕೋಬಹುದು. ಆದ್ರಿಂದ ಈ ಫ್ರಿಡ್ಜ್ ನನಗೆ ತುಂಬಾನೇ ಇಷ್ಟ ಆಯ್ತು. ಹಾಗೆ ನನ್ನ ತಮ್ಮನ ಗಿಫ್ಟ್ ಕೂಡ ತುಂಬಾನೇ ಚೆನ್ನಾಗಿದೆ ಅಲ್ವಾ. ಅವನ್ ಕೊಡೋ ಸರ್ಪ್ರೈಸಸ್ ಹೇಳಕ್ಕೆ ಆಗಲ್ಲ, ಒಂದೊಂದ್ ಸರ್ತಿ ಒಂದೊಂದ್ ತರ ಕೊಟ್ಬಿಡ್ತಾನೆ. ಆಮೇಲೆ ಇವರು ಇನ್ಸ್ಟಾಲೇಷನ್ಗೆ ಬಂದು ಎಲ್ಲಾನು ಕೂಡ ಹೇಳ್ಬಿಟ್ಟು ಹೋದ್ರು, ಈ ಫ್ರಿಡ್ಜ್ ಹೇಗೆ ವರ್ಕ್ ಆಗುತ್ತೆ ಅಂತ. ಆಲ್ರೆಡಿ ನಾವೆಲ್ಲ ನೋಡ್ಬಿಟ್ಟಿದ್ವಿ, ಆದ್ರೂ ಕೂಡ ಇವ್ರು ಬಂದ್ಮೇಲೆ ಒಂದ್ ಸರ್ತಿ ಹೇಳಿದ್ರು.
ಅವ್ರು ಮಾಡಿದ್ದೇನಿಲ್ಲ, ಅಲ್ಲಿರೋಂಥ ಟೇಪ್ಗಳನ್ನ ತೆಗೆದು ನಮ್ಗೆ ಈ ರೀತಿ ಯೂಸ್ ಮಾಡಬೇಕು ಮೇಡಮ್ ಅಂತ ಹೇಳ್ಬಿಟ್ಟು ಹೋದ್ರು. ನಾನು ಹೇಳಿದ್ನಲ್ಲ 2 ಫ್ರಿಜ್ ಇದೆ, ಇವೆರಡು ಫ್ರಿಜ್ ನಾನೀಗ ವಾಪಸ್ ಕೊಡಬೇಕು, ಏನಪ್ಪಾ ಮಾಡೋದು ಅಂದ್ಕೊಂಡ್ರೆ ನನ್ನ ತಮ್ಮನೇ ಐಡಿಯಾ ಕೊಟ್ಟ, ಅವ್ರಿಗೆ ಹೇಳು ಅವ್ರೇನಾದ್ರು ಮಾಡ್ತಾರೆ ಅಂತ. ಯಾಕೆಂದ್ರೆ ಮೊದಲೇ ನಾವು ರಿಟರ್ನ್ ಹಾಕಿರ್ಲಿಲ್ಲ, ಆದ್ರಿಂದ ಅವ್ರಿಗೆ ಹೇಳಿದಾಗ ಅವ್ರು ಒಂದ್ಸಲ ಕೇಳ್ಬಿಟ್ಟು ಹೇಳ್ತೀನಿ ಮೇಡಮ್ ಅಂತ ಹೇಳ್ಬಿಟ್ಟು ಅವರೇ ತಗೊಂಡೋದ್ರು. 2 ಫ್ರಿಜ್ ಇಂದನು 4,000 ರೂಪಾಯಿ ಕೊಟ್ರು. ಆದ್ರೆ ಏನ್ ಮಾಡಕ್ ಆಪ್ಷನ್ ಇಲ್ಲ, ಅವನ್ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟೆ. ನೋಡಿ ಎಲ್ಲ ಹಿಂಗ್ ತೆಗೆದಾಕೊಂಡಿದೀನಿ, ಇವನ್ನೆಲ್ಲ ಜೋಡಿಸ್ಕೋಬೇಕು. ಆದ್ರೆ ಹೊಸ ಫ್ರಿಜ್ ಎಲ್ಲ ಒಂದ್ಸತಿ ಪೂಜೆ ಮಾಡಿ ಯೂಸ್ ಮಾಡೋಣ ಅಂತ ಅದನ್ನೆಲ್ಲ ಮಾಡಿ ಸ್ವಲ್ಪ ಅವನ್ನೆಲ್ಲ ಎತ್ತಿಟ್ಕೊಂಡೆ ಕೂಡ. ಹಾಗೆ ಹೊಸ ಫ್ರಿಜ್ ಆದ ಕಾರಣ ಈ ರೀತಿ ಬಾಕ್ಸ್ಗಳು ತುಂಬಾ ದಿನದ ತಗೋಬೇಕು ಅಂತ ಆಸೆ ಇತ್ತು. ನಮ್ ಫ್ರಿಜ್ ಅಲ್ಲಿ ಇಡಕ್ಕೆ ಆಗ್ತಾ ಇರ್ಲಿಲ್ಲ, ಅಂದ್ರೆ ಚಿಕ್ಕದಲ್ಲ ಫ್ರಿಡ್ಜು, ಈ ತರ ಬಾಕ್ಸ್ಗಳನ್ನ ಯೂಸ್ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ, ಆದ್ರಿಂದ ತಗೊಂಡಿರ್ಲಿಲ್ಲ ನಾನು. ಇದು ಕೂಡ ಪ್ಲಾಸ್ಟಿಕ್, ಆದ್ರೆ ತರಕಾರಿ ಎಲ್ಲ ಇಟ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಈ ರೀತಿ ತಗೊಂಡೆ. ಇದನ್ನ ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ, ಹಾಗೆ ಅಮೆಝಾನ್ ಅಲ್ಲೂ ಕೂಡ ಆರ್ಡರ್ ಮಾಡಿದೀನಿ, ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಮೀಶೋದಲ್ಲಿ ಈ ರೀತಿ 3 ಬಾಕ್ಸು ಹಾಗೆ 1 ಕಂಟೈನರ್ ಬರುತ್ತಲ್ಲ, ಆ ತರದೊಂದು ಆರ್ಡರ್ ಮಾಡ್ಕೊಂಡಿದ್ದೆ. ಹಾಗೆ ಈ ರೀತಿ 3 ಸೆಟ್ ಇರುತ್ತಲ್ಲ, ಈ ರೀತಿ ಬಾಕ್ಸ್ನು ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ. ಅಂದ್ರೆ ಈ ರೀತಿ ತರಕಾರಿ ಏನನ್ನ ಹಾಕಿಟ್ರೆ ನೀರೆಲ್ಲ ಕೆಳಗಡೆ ಬರುತ್ತಲ್ಲ, ಅದಕ್ಕೆ ಈ ತರ ಬಾಕ್ಸ್ ನ ಆರ್ಡರ್ ಮಾಡ್ಕೊಂಡೆ. ಆ 3 ಬಾಕ್ಸಸ್ ಬರುತ್ತಲ್ಲ, ಅದು ಬಂದು ಸೊಪ್ಪುಗಳು ಅಥವಾ ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಈ ತರ ಹಾಕೊಳಕ್ಕೆ ಚೆನ್ನಾಗಿರ್ತದೆ, ಅದನ್ನ ಆರ್ಡರ್ ಮಾಡ್ಕೊಂಡೆ. ಆ ರೀತಿದೆ 3 ಆರ್ಡರ್ ಮಾಡ್ಬೇಕು ಅಂತ ಮಾಡಿದೆ, ಆದ್ರೆ ಅಮೆಝಾನ್ ಅಲ್ಲಿ ಮಾಡಿದ್ದು ಪ್ಲೈನ್ ಬಂತು. ಆದ್ರೆ ಅದನ್ನು ಕೂಡ ಚೆನ್ನಾಗೇ ಇತ್ತಲ್ಲ, ಹಂಗಾಗಿ ರಿಟರ್ನ್ ಏನು ಹಾಕ್ಲಿಲ್ಲ, ಅದನ್ನ ಯೂಸ್ ಮಾಡ್ಕೊಂಡೆ. ಅದನ್ನು ಕೂಡ ತೋರಿಸ್ತೀನಿ ನಿಮ್ಗೆ. ಈ ಬಾಕ್ಸಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಮೀಶೋದಲ್ಲಿ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಅಂತಾರಲ್ವಾ, ಆದ್ರೆ ಏನಿಲ್ಲ, ಚೆನ್ನಾಗೇ ಬಂದಿತ್ತು ನನಗೆ. ನೋಡಿ ಈ ರೀತಿ ಬಾಕ್ಸಸ್ ನ ಆರ್ಡರ್ ಮಾಡ್ಕೊಂಡಿದ್ದೆ. ಇವನ್ನೆಲ್ಲ ಆರ್ಗನೈಸೇಷನ್ ಮಾಡಿ ಫ್ರಿಡ್ಜ್ ಟೂರ್ ಏನ ಮಾಡಿದ್ರೆ ಅದ್ರಲ್ಲಿ ನಿಮ್ಗೆ ತೋರಿಸ್ತೀನಿ. ಈಗ ತಂದಿರೋದು ಮಾತ್ರ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ. ಇದು ಅಮೆಝಾನ್ ಅಲ್ಲಿ ತರಿಸಿದ್ದು. ಇದನ್ನು ಕೂಡ ಆ ತರ 3 ಬಾಕ್ಸ್ ಬರುತ್ತೆ ಅಂತ ಆರ್ಡರ್ ಮಾಡ್ಕೊಂಡೆ, ಅದು ಏನ್ ಮಾಡಿದ್ನೋ ಗೊತ್ತಿಲ್ಲ. ಆದ್ರೆ ಈ ರೀತಿ ಪ್ಲೈನ್ ಬಂತು, ಪ್ಲೈನ್ ಕೂಡ ಚೆನ್ನಾಗೇ ಇದೆ ಅನಿಸ್ತು, ಆದ್ರಿಂದ ಇದನ್ನ ಇಟ್ಕೊಂಡೆ. ಯಾಕೆಂದ್ರೆ ಸೌತೆಕಾಯಿ, ಹೀರೆಕಾಯಿ ಈ ತರದೆಲ್ಲ ದೊಡ್ಡ ದೊಡ್ಡ ಬರುತ್ತಲ್ಲ, ಅದನ್ನೆಲ್ಲ ಹಾಕಕ್ಕೆ ಚೆನ್ನಾಗಿತ್ತು ಅನಿಸ್ತು, ಅದಕ್ಕೆ ಇದೇ ಇರ್ಲಿ ಅಂತ ಹಿಂಗೆ ಇಟ್ಕೊಂಡೆ. ಆಮೇಲೆ ಇನ್ನೊಂದು ಆರ್ಡರ್ ಮಾಡ್ಬೋದಿತ್ತು, ಆದ್ರೆ ಜಾಗ ಆಗಲ್ಲ, 1 ಸ್ಟೆಪ್ ಮಾತ್ರ ಯೂಸ್ ಮಾಡ್ಬೋದು, ಆದ್ರಿಂದ 3 ಸಾಕು ಅಂತ 3 ಯೂಸ್ ಮಾಡ್ಕೊಳ್ತಿದೀನಿ. ನಿಮ್ಗೆ ತೋರಿಸ್ತೀನಿ ಫ್ರಿಡ್ಜ್ ಟೂರ್ ಮಾಡಿದಾಗ. ಹಾಗೆ ಫ್ರಿಡ್ಜ್ಗೆ ಕೆಳಗಡೆ ಇಡೋದಕ್ಕೆ ಸ್ಟ್ಯಾಂಡ್ ಬೇಕಲ್ವಾ, ನಮ್ದು ಹಳೆ ಸ್ಟ್ಯಾಂಡ್ ಇದಕ್ಕೆ ಆಗಲ್ಲ, ಸ್ವಲ್ಪ ದೊಡ್ಡ ಫ್ರಿಡ್ಜ್ ಇದು, ಆದ್ರಿಂದ ಅದಕ್ಕೆ ಆ ಸ್ಟ್ಯಾಂಡ್ ಕೂಡ ಅವ್ರಿಗೆ ಕೊಟ್ಬಿಟ್ಟೆ. ಇನ್ನು ಆ ಸ್ಟ್ಯಾಂಡ್ ಇಟ್ಕೊಂಡು ನಾನೇನ್ ಮಾಡೋದು ಅಂತ ಎಲ್ಲಾನು ತಗೊಂಡೋಗಿ ಅವ್ರು 4,000 ರೂಪಾಯಿ ಕೈ ಕೊಟ್ರು. ನೋಡಿ ಈ ಸ್ಟ್ಯಾಂಡ್ ಅನ್ನ ಈ ತರ ಎಲ್ಲ ಬಿಡಿ ಬಿಡಿಯಾಗಿ ಕೊಟ್ಬಿಟ್ಟಿದ್ದಾರೆ. ಇದನ್ನ ನಾವು ಫಿಟ್ ಮಾಡ್ಕೋಬೇಕು. ಫಿಟ್ ಮಾಡೋದೇನು ಕಷ್ಟ ಏನಿಲ್ಲ, ಈಸಿಯಾಗಿ ಮಾಡ್ಕೋಬಹುದು. ಆ ರಾಡುಗಳು ಬರುತ್ತಲ್ಲ, ಅದನ್ನ 4 ಸೈಡ್ ಹಾಕೊಂಡು ಟೈಟ್ ಆಗಿ ಫಿಟ್ ಮಾಡ್ಕೊಂಡ್ರೆ, ಅಂದ್ರೆ ಫ್ರಿಡ್ಜ್ ಸೈಜ್ ನೋಡ್ಕೊಂಡು ಫಿಟ್ ಮಾಡ್ಕೋಬೇಕು. ಸ್ವಲ್ಪ ಚಿಕ್ಕ ದೊಡ್ಡದು ಮಾಡ್ಕೋಬಹುದು ಇದು, ಆದ್ರಿಂದ ನೋಡ್ಕೊಂಡು ಒಂದ್ಸರ್ತಿ ಫಿಟ್ ಮಾಡ್ಕೋಬೇಕು. ಅದನ್ನ ನಿಮ್ಗೆ ನಾನು ಫಿಟ್ ಮಾಡಿದ್ಮೇಲೆ ತೋರ್ಸಕ್ಕಾಗಿಲ್ಲ, ಯಾಕೆಂದ್ರೆ ಫ್ರಿಡ್ಜ್ ಇಟ್ಬಿಟ್ಟು ನಾನು ಸ್ವಲ್ಪ ಟೈಟ್ ಲೂಸು ಮಾಡ್ಕೋಬೇಕಿತ್ತು, ಆದ್ರಿಂದ ಅಲ್ಲಿ ಹೋಗ್ಬಿಟ್ಟು ಮಾಡ್ತಾ ಇದ್ದೆ. ನೋಡಿ ಈ ರೀತಿ ಇಟ್ಬಿಟ್ಟು ಇಲ್ಲಿ ಲಾಕ್ಸ್ ಬರುತ್ತೆ, ಅದನ್ನ ಸ್ವಲ್ಪ ಟೈಟ್ ಮಾಡ್ಕೊಂಡ್ರೆ ಲೂಸ್ ಆಗುತ್ತೆ, ಲೂಸು ಟೈಟ್ ಮಾಡ್ಕೊಂಡು ಈ ರೀತಿ ರಾಡುಗಳನ್ನೆಲ್ಲ ಸೇರಿಸ್ಕೋಬೇಕು 4 ಸೈಡು. ಈಗ ಫ್ರಿಡ್ಜ್ ಇಟ್ಬಿಟ್ಟು ತೋರಿಸ್ತೇನೆ ನಿಮ್ಗೆ. ನಮ್ ಫ್ರಿಡ್ಜ್ಗೆ ಈ ಸ್ಟ್ಯಾಂಡ್ ಕರೆಕ್ಟ್ ಆಗಿ ಸೆಟ್ ಆಯ್ತು. ಹಾಗೆ ಇವುಗಳ ಲಿಂಕ್ ಏನಾದ್ರು ಬೇಕು ಅಂದ್ರೆ ಕೊಡ್ತೀನಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನಿಮ್ಗೆ ಲಿಂಕ್ಗಳು ಬೇಕು ಅಂದ್ರೆ. ಹಾಗೆ ನನ್ನ ವಿಡಿಯೋ ಹೇಗಿತ್ತು, ನನ್ನ ಸರ್ಪ್ರೈಸ್ ಗಿಫ್ಟ್ ಹೇಗಿತ್ತು ಅಂತ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಬರೋ ವಿಡಿಯೋಗಳು ಕೂಡ ತುಂಬಾ ಚೆನ್ನಾಗಿದೆ, ಅವನ್ನು ಕೂಡ ನೋಡಿ.